ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ. ಶ್ರೀ ವಿಷ್ಣುವಿನ ಪರಾಜಯದಲ್ಲಿ ದಧೀಚ ಮುನಿಯ ಶಾಪವೇ ಕಾರಣವೆಂದು ತಿಳಿಸುವುದು. ದಧೀಚ ಮತ್ತು ಕ್ಷುವನ ವಿವಾದದ ಇತಿಹಾಸ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಅಮಿತ ಬುದ್ಧಿಯುಳ್ಳ ಬ್ರಹ್ಮದೇವರು ಹೇಳಿರುವ ಈ ಕಥೆಯನ್ನು ಕೇಳಿ ದ್ವಿಜಶ್ರೇಷ್ಠ ನಾರದರು ವಿಸ್ಮಯಗೊಂಡರು. ಅವರು ಪ್ರಸನ್ನತೆಯಿಂದ ಪ್ರಶ್ನಿಸಿದರು. ನಾರದರು ಕೇಳಿದರು, ತಂದೆಯೇ, ಭಗವಾನ್ ವಿಷ್ಣುವು ಶಿವನನ್ನು ಬಿಟ್ಟು ಇತರ ದೇವತೆಗಳೊಂದಿಗೆ ದಕ್ಷನ ಯಜ್ಞಕ್ಕೆ ಏಕೆ ಹೋದನು? ಅದರಿಂದ ಅಲ್ಲಿ ಅವನ ತಿರಸ್ಕಾರವಾಯಿತು. ಅವನು ಪ್ರಳಯಕಾರಿ ಪರಾಕ್ರಮಿ ಭಗವಾನ್ ಶಂಕರನನ್ನು ತಿಳಿಯುತ್ತಿರಲಿಲ್ಲವೇನು? ಹಾಗಿರುವಾಗ ಅವನು ಅಜ್ಞಾನಿ ಪುರುಷರಂತೆ ರುದ್ರಗಣಗಳೊಂದಿಗೆ ಯುದ್ಧವನ್ನು ಏಕೆ ಮಾಡಿದನು? ಕರುಣಾನಿಧೆ, ನನ್ನ ಮನಸ್ಸಿನಲ್ಲಿ ಇದೊಂದು ದೊಡ್ಡ ಸಂದೇಹ ಉಂಟಾಗಿದೆ. ನೀನು ಕೃಪೆ ಮಾಡಿ ನನ್ನ ಸಂಶಯವನ್ನು ನಷ್ಟ ಮಾಡು. ಪ್ರಭೋ, ಮನಸ್ಸಿನಲ್ಲಿ ಉತ್ಸಾಹವನ್ನುಂಟು ಮಾಡುವ ಶಿವಚರಿತ್ರವನ್ನು ಹೇಳಿರಿ. ಬ್ರಹ್ಮದೇವರು ಹೇಳಿದರು, ನಾರದನೇ, ಹಿಂದಿನ ಕಾಲದಲ್ಲಿ ಶಿವರಾಜನಿಗೆ ಸಹಾಯ ಮಾಡುವ ಶ್ರೀಹರಿಗೆ ದಧೀಚ ಮುನಿಯು ಶಾಪವನ್ನು ಕೊಟ್ಟಿದ್ದನು. ಅದರಿಂದ ಶ್ರೀಹರಿಯು ಆ ಸಮಯದಲ್ಲಿ ಈ ಮಾತನ್ನು ಮರೆತು ಇತರ ದೇವತೆಗಳೊಂದಿಗೆ ದಕ್ಷನ ಯಜ್ಞಕ್ಕೆ ಹೋಗಿದ್ದನು. ದಧೀಚನು ಏಕೆ ಶಾಪವನ್ನು ಕೊಟ್ಟನು ಎಂಬುದನ್ನು ಕೇಳು. ಪ್ರಾಚೀನ ಕಾಲದಲ್ಲಿ ಕ್ಷುವನೆಂಬ ಪ್ರಸಿದ್ಧ ಓರ್ವ ಮಹಾ ತೇಜಸ್ವಿ ರಾಜನಾಗಿ ಹೋಗಿದ್ದನು. ಅವನು ಮಹಾಪ್ರಭಾವಶಾಲಿ ಮುನೀಶ್ವರ ದಧೀಚನ ಮಿತ್ರನಾಗಿದ್ದನು. ದೀರ್ಘಕಾಲದ ತಪಸ್ಸಿನಿಂದ ಆಗ ಕ್ಷುವ ಮತ್ತು ದಧೀಚರಲ್ಲಿ ವಿವಾದ ಪ್ರಾರಂಭವಾಯಿತು. ಅದು 3 ಲೋಕಗಳಲ್ಲಿಯೂ ಮಹಾ ಅನರ್ಥಕಾರಿ ಎಂದು ವಿಖ್ಯಾತವಾಯಿತು. ಆ ವಿವಾದದಲ್ಲಿ ವೇದದ ವಿದ್ವಾಂಸರಾದ ಶಿವಭಕ್ತ ದಧೀಚರು ಶೂದ್ರ, ವೈಶ್ಯ ಮತ್ತು ಕ್ಷತ್ರಿಯ ಈ 3 ವರ್ಣಗಳಲ್ಲಿಯೂ ಬ್ರಾಹ್ಮಣನೇ ಶ್ರೇಷ್ಠನಾಗಿರುವನು, ಇದರಲ್ಲಿ ಸಂಶಯವೇ ಇಲ್ಲವೆಂದು ಹೇಳುತ್ತಿದ್ದರು. ಮಹಾಮುನಿ ದಧೀಚನ ಈ ಮಾತನ್ನು ಕೇಳಿ ಧನ ವೈಭವದ ಮದದಿಂದ ಮೋಹಿತನಾದ ಕ್ಷುವರಾಜನು ಅದನ್ನು ಖಂಡಿಸುತ್ತಾ ಇಂತೆಂದನು. ಕ್ಷುವನು ಹೇಳಿದನು, ರಾಜನು ಇಂದ್ರಾದಿ 8 ಲೋಕಪಾಲಕರ ಸ್ವರೂಪವನ್ನು ಧರಿಸುವನು. ಅವನು ಸಮಸ್ತ ವರ್ಣಗಳ ಆಶ್ರಮಗಳ ಪಾಲಕನೂ ಪ್ರಭುವೂ ಆಗಿರುವನು. ಅದಕ್ಕಾಗಿ ರಾಜನೇ ಎಲ್ಲರಿಂದ ಶ್ರೇಷ್ಠನಾಗಿದ್ದಾನೆ. ರಾಜನ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಶ್ರುತಿಯು ರಾಜನು ಸರ್ವ ದೇವಮಯನಾಗಿದ್ದಾನೆ ಎಂದು ಹೇಳುತ್ತದೆ. ಮುನಿಯೇ, ಈ ಶ್ರುತಿಯ ಮಾತಿಗನುಸಾರವಾಗಿ ಎಲ್ಲರಿಂದ ದೊಡ್ಡ ದೇವತೆ ನಾನೇ ಆಗಿದ್ದೇನೆ. ಈ ವಿವೇಚನೆಯಿಂದ ಬ್ರಾಹ್ಮಣನಿಗಿಂತ ರಾಜನೇ ಶ್ರೇಷ್ಠನೆಂದು ಸಿದ್ಧವಾಗುತ್ತದೆ. ಚ್ಯವನನಂದನನೇ, ನೀವು ಇದರ ಕುರಿತು ವಿಚಾರ ಮಾಡಿ ನನ್ನನ್ನು ಅನಾದರಿಸಬೇಡ, ಏಕೆಂದರೆ ನಾನು ಸರ್ವಥಾ ನಿಮಗೆ ಪೂಜನೀಯನಾಗಿರುವೆನು. ಶಿವರಾಜನ ಈ ಮತವು ಶ್ರುತಿಗಳಿಗೆ ಮತ್ತು ಸ್ಮೃತಿಗಳಿಗೆ ವಿರುದ್ಧವಾಗಿತ್ತು. ಇದನ್ನು ಕೇಳಿ ಭೃಗು ಕುಲಭೂಷಣ ಮುನಿಶ್ರೇಷ್ಠ ದಧೀಚನಿಗೆ ಭಾರೀ ಸಿಟ್ಟು ಬಂತು. ಮುನಿಯೇ, ತನ್ನ ಗೌರವವನ್ನು ವಿಚಾರ ಮಾಡಿ ಕುಪಿತರಾದ ಮಹಾ ತೇಜಸ್ವಿ ದಧೀಚನು ಶಿವನ ಮಸ್ತಕದಲ್ಲಿ ಬಲಕೈಯ ಮುಷ್ಟಿಯಿಂದ ಗುದ್ದಿದನು. ಅವರ ಏಟನ್ನು ತಿಂದು ಬ್ರಹ್ಮಾಂಡದ ಅಧಿಪತಿ ಕುತ್ಸಿತ ಬುದ್ಧಿಯ ಕ್ಷುವನು ಅತ್ಯಂತ ಕುಪಿತನಾಗಿ ಗರ್ಜಿಸುತ್ತಾ ವಜ್ರದಿಂದ ದಧೀಚನನ್ನು ಕತ್ತರಿಸಿ ಹಾಕಿದನು. ಆ ವಜ್ರಾಘಾತದಿಂದ ಭೃಗುವಂಶಿ ದಧೀಚನು ನೆಲಕ್ಕುರುಳಿದನು. ಭಾರ್ಗವ ವಂಶಧರ ದಧೀಚನು ಬೀಳುವಾಗ ಶುಕ್ರಾಚಾರ್ಯರನ್ನು ಸ್ಮರಿಸಿದನು. ಯೋಗಿ ಶುಕ್ರಾಚಾರ್ಯರು ಬಂದು ಶಿವನು ಕತ್ತರಿಸಿ ಹಾಕಿದ ದಧೀಚನ ಶರೀರವನ್ನು ಕೂಡಲೇ ಜೋಡಿಸಿದರು. ದಧೀಚನ ಅಂಗಗಳನ್ನು ಹಿಂದಿನಂತೆ ಜೋಡಿಸಿ ಶಿವಭಕ್ತ ಶಿರೋಮಣಿ ಹಾಗೂ ಮೃತ್ಯುಂಜಯ ಮಂತ್ರದ ಪ್ರವರ್ತಕ ಶುಕ್ರಾಚಾರ್ಯರು ಅವನಲ್ಲಿ ಇಂತೆಂದರು. ಶುಕ್ರಾಚಾರ್ಯರು ಹೇಳಿದರು, ಅಯ್ಯ ದಧೀಚನೆ, ನಾನು ಸರ್ವೇಶ್ವರ ಭಗವಾನ್ ಶಿವನನ್ನು ಪೂಜಿಸಿ ನಿನಗೆ ಶ್ರುತಿ ಪ್ರತಿಪಾದಿತ ಮಹಾಮೃತ್ಯುಂಜಯ ಎಂಬ ಶ್ರೇಷ್ಠ ಮಂತ್ರವನ್ನು ಉಪದೇಶಿಸುವೆನು. ತ್ರ್ಯಂಬಕಂ ಯಜಾಮಹೇ. ನಾವು ಭಗವಾನ್ ತ್ರ್ಯಂಬಕನನ್ನು ಯಜನ ಅಂದರೆ ಆರಾಧನೆ ಮಾಡುತ್ತೇವೆ. ತ್ರ್ಯಂಬಕದ ಅರ್ಥ 3 ಲೋಕಗಳ ತಂದೆಯಾದ ಪ್ರಭಾವಶಾಲಿ ಶಿವನು ಎಂದಾಗುತ್ತದೆ. ಅವನು ಭಗವಾನ್ ಸೂರ್ಯ, ಸೋಮ ಮತ್ತು ಅಗ್ನಿ 3 ಮಂಡಲಗಳ ಪಿತೃವಾಗಿದ್ದಾನೆ. ಸತ್ವ, ರಜ, ತಮ 3 ಗುಣಗಳ ಮಹೇಶ್ವರನಾಗಿದ್ದಾನೆ. ಆತ್ಮತತ್ವ, ವಿದ್ಯಾತತ್ವ, ಶಿವತತ್ವ ಎಂಬ ಈ 3 ತತ್ವಗಳ ಆಹ್ವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಈ 3 ಅಗ್ನಿಗಳ, ಸರ್ವತ್ರ ದೊರೆಯುವ ಪೃಥ್ವಿ, ಜಲ, ತೇಜ ಈ 3 ಮೂರ್ತಭೂತಗಳ ಅಥವಾ ಸಾತ್ವಿಕಾದಿ ಭೇದದಿಂದ ತ್ರಿವಿಧ ಭೂತಗಳ, ತ್ರಿದಿವ ಅಂದರೆ ಸ್ವರ್ಗದ, ತ್ರಿಭುಜದ, ತ್ರಿಧಾಭೂತ ಎಲ್ಲದರ ಬ್ರಹ್ಮ, ವಿಷ್ಣು, ಶಿವ 3 ದೇವತೆಗಳಿಗೂ ಮಹಾನ್ ಈಶ್ವರ ಮಹಾದೇವನಾಗಿದ್ದಾನೆ. ಇಲ್ಲಿಯ ತನಕ ಮಂತ್ರದ ಪ್ರಥಮ ಚರಣದ ವ್ಯಾಖ್ಯೆಯಾಯಿತು. ಮಂತ್ರದ ದ್ವಿತೀಯ ಚರಣ ಸುಗಂಧಿಂ ಪುಷ್ಟಿವರ್ಧನಂ ಎಂದಾಗಿದೆ.
ಹೂವುಗಳಲ್ಲಿ ಉತ್ತಮ ಸುಗಂಧವಿರುವಂತೆಯೇ ಆ ಭಗವಾನ್ ಶಿವನು ಸಮಸ್ತ ಭೂತಗಳಲ್ಲಿ, ಮೂರು ಗುಣಗಳಲ್ಲಿ, ಸಮಸ್ತ ಕಾರ್ಯಗಳಲ್ಲಿ, ಇಂದ್ರಿಯಗಳಲ್ಲಿ, ಇತರ ದೇವತೆಗಳಲ್ಲಿ ಮತ್ತು ಗಣಗಳಲ್ಲಿ ಅವನು ಪ್ರಕಾಶಕ ಸಾರಭೂತ ಆತ್ಮನ ರೂಪದಿಂದ ವ್ಯಾಪ್ತನಾಗಿರುವನು. ಆದ್ದರಿಂದ ಸುಗಂಧಯುಕ್ತ ಹಾಗೂ ಸಂಪೂರ್ಣ ದೇವತೆಗಳ ಈಶ್ವರನಾಗಿದ್ದಾನೆ. ಇಲ್ಲಿಯವರೆಗೆ ಸುಗಂಧಿಂ ಪದದ ವ್ಯಾಖ್ಯೆ ಆಯಿತು. ಈಗ ಪುಷ್ಟಿವರ್ಧನಂ ಇದರ ವ್ಯಾಖ್ಯೆ ಮಾಡಲಾಗುವುದು. ಉತ್ತಮ ವ್ರತಗಳನ್ನು ಪಾಲಿಸುವ ಧ್ವಜಶ್ರೇಷ್ಠನೇ, ಆ ಅಂತರ್ಯಾಮಿ ಶಿವನಿಂದ ಪ್ರಕೃತಿಯ ಪೋಷಣವಾಗುತ್ತದೆ. ಮಹತ್ತತ್ವದಿಂದ ಹಿಡಿದು ವಿಶೇಷದವರೆಗೆ ಸಂಪೂರ್ಣ ವಿಕಲ್ಪಗಳ ಪುಷ್ಟಿಯಾಗುತ್ತದೆ. ಹಾಗೂ ಬ್ರಹ್ಮನ, ವಿಷ್ಣುವಿನ, ಮುನಿಗಳ ಮತ್ತು ಇಂದ್ರಿಯಗಳ ಸಹಿತ ದೇವತೆಗಳ ಪೋಷಣವೂ ಆಗುತ್ತದೆ. ಅದಕ್ಕಾಗಿ ಅವನೇ ಪುಷ್ಟಿವರ್ಧನನಾಗಿದ್ದಾನೆ. ಈಗ ಮಂತ್ರದ 3ನೆಯ ಮತ್ತು 4ನೆಯ ಚರಣಗಳ ವ್ಯಾಖ್ಯೆ ಮಾಡುತ್ತಾರೆ. ಆ 2 ಚರಣಗಳ ಸ್ವರೂಪ ಇಂತಿದೆ. ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಅರ್ಥಾತ್, ಪ್ರಭೋ, ಗರಭುಜವು ಹಣ್ಣಾದಾಗ ಬಳ್ಳಿಯ ಬಂಧನದಿಂದ ಕಳಚುವಂತೆಯೇ ನಾನು ಮೃತ್ಯುರೂಪಿ ಬಂಧನದಿಂದ ಮುಕ್ತನಾಗಲಿ. ಅಮೃತ ಪದ ಅಂದರೆ ಮೋಕ್ಷದಿಂದ ಬೇರೆಯಾಗದಿರಲಿ. ಆ ರುದ್ರದೇವನು ಅಮೃತ ಸ್ವರೂಪನಾಗಿರುವನು. ಪುಣ್ಯ ಕರ್ಮಗಳಿಂದ, ತಪಸ್ಸಿನಿಂದ, ಸ್ವಾಧ್ಯಾಯದಿಂದ, ಯೋಗದಿಂದ ಅಥವಾ ಧ್ಯಾನದಿಂದ ಅವನನ್ನು ಆರಾಧಿಸುವವನಿಗೆ ನೂತನ ಜೀವನ ಪ್ರಾಪ್ತವಾಗುತ್ತದೆ. ಈ ಸತ್ಯದ ಪ್ರಭಾವದಿಂದ ಭಗವಾನ್ ಶಿವನು ಸ್ವತಃ ತನ್ನ ಭಕ್ತರನ್ನು ಮೃತ್ಯುವಿನ ಸೂಕ್ಷ್ಮ ಬಂಧನದಿಂದ ಮುಕ್ತಗೊಳಿಸುವನು. ಏಕೆಂದರೆ ಉರ್ವಾರುಕ ಅರ್ಥಾತ್ ಗರಭುಜದ ಬಳ್ಳಿಯು ತನ್ನ ಫಲವನ್ನು ಬಂಧಿಸಿಡುತ್ತದೆ ಹಾಗೂ ಹಣ್ಣಾದಾಗ ತಾನೇ ಅದನ್ನು ಬಂಧಮುಕ್ತಗೊಳಿಸುತ್ತದೆ. ಹಾಗೆಯೇ ಭಗವಂತನೇ ಬಂಧನ ಮತ್ತು ಮೋಕ್ಷವನ್ನು ಕೊಡುವನು. ಇದು ಮೃತ ಸಂಜೀವಿನಿ ಮಂತ್ರವಾಗಿದ್ದು ನನ್ನ ಮತದಂತೆ ಸರ್ವೋತ್ತಮವಾಗಿದೆ. ನೀನು ಪ್ರೇಮಪೂರ್ವಕ ನಿಯಮದಿಂದ ಭಗವಾನ್ ಶಿವನನ್ನು ಸ್ಮರಿಸುತ್ತಾ ಈ ಮಂತ್ರವನ್ನು ಜಪಿಸು. ಜಪ ಮತ್ತು ಹವನದ ಬಳಿಕ ಇದರಿಂದಲೇ ಅಭಿಮಂತ್ರಿಸಿದ ಜಲವನ್ನು ಹಗಲು ಮತ್ತು ರಾತ್ರಿಯಲ್ಲಿ ಕುಡಿ ಹಾಗೂ ಶಿವನ ವಿಗ್ರಹದ ಸಮೀಪದಲ್ಲಿ ಕುಳಿತು ಅವನನ್ನೇ ಧ್ಯಾನ ಮಾಡುತ್ತಾ ಇರು. ಇದರಿಂದ ಎಲ್ಲಿಯೂ ಮೃತ್ಯುವಿನ ಭಯವಿರುವುದಿಲ್ಲ. ನ್ಯಾಸಾದಿ ಎಲ್ಲ ಕಾರ್ಯವನ್ನು ಮಾಡಿ ವಿಧಿವತ್ತಾಗಿ ಭಗವಾನ್ ಶಿವನನ್ನು ಪೂಜಿಸು. ಇದೆಲ್ಲವನ್ನು ಮಾಡಿದ ಮೇಲೆ ಶಾಂತ ಭಾವದಿಂದ ಕುಳಿತು ಭಕ್ತವತ್ಸಲ ಶಂಕರನ ಧ್ಯಾನ ಮಾಡಬೇಕು. ಭಗವಾನ್ ಶಿವನ ಧ್ಯಾನವನ್ನು ನಾನು ಹೇಳುವೆನು. ಅದಕ್ಕನುಸಾರ ಅವನನ್ನು ಚಿಂತಿಸುತ್ತಾ ಮಂತ್ರವನ್ನು ಜಪಿಸಬೇಕು. ಹೀಗೆ ನಿರಂತರ ಜಪ ಮಾಡುವುದರಿಂದ ಬುದ್ಧಿವಂತನಾದ ಪುರುಷನು ಭಗವಾನ್ ಶಿವನ ಪ್ರಭಾವದಿಂದ ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳುವನು. ಮೃತ್ಯುಂಜಯನ ಧ್ಯಾನ. ಹಸ್ತಾಂಭೋಜ ಯುಗಸ್ಥ ಕುಂಭಯುಗಲಾಧೃತ್ಯ ತೋಯಂ ಶಿರಃ ಸಿಂಚಂತಂ ಕರಯೋರ್ಯುಗೇನ ದಧತಂ ಸ್ವಾಂಕೆ ಸಕುಂಭೋಕರೋ ಅಕ್ಷರಸ್ರಗ್ ಮೃಗಹಸ್ತ ಮಂಬುಜಗತಂ ಮೂರ್ಧಸ್ಥ ಚಂದ್ರಸ್ರವತ್ ಪೀಯೂಷಾರ್ಧ್ರತನುಂ ಭಜೆ ಸಗಿರಿಜಂ ತ್ರಕ್ಷಂ ಚ ಮೃತ್ಯುಂಜಯಂ. ಅವನು ತನ್ನ 2 ಕರ ಕಮಲಗಳಲ್ಲಿ ಧರಿಸಿದ 2 ಕಲಶಗಳ ಜಲದಿಂದ ಮೇಲಿನ 2 ಕೈಗಳ ಮೂಲಕ ತನ್ನ ಮಸ್ತಕವನ್ನು ಪ್ರೋಕ್ಷಿಸಿಕೊಳ್ಳುವನು. ಬೇರೆ 2 ಕೈಗಳಲ್ಲಿ 2 ಕಲಶಗಳನ್ನು ಧರಿಸಿಕೊಂಡು ಅವನು ತನ್ನ ತೊಡೆಯಲ್ಲಿ ಇರಿಸಿಕೊಂಡಿರುವನು ಹಾಗೂ ಉಳಿದ 2 ಕೈಗಳಲ್ಲಿ ರುದ್ರಾಕ್ಷ ಮತ್ತು ಮೃಗ ಮುದ್ರೆಗಳನ್ನು ಧರಿಸಿರುವನು. ಕಮಲದ ಆಸನದಲ್ಲಿ ಕುಳಿತಿರುವನು. ಶಿರದಲ್ಲಿ ಸ್ಥಿತನಾದ ಚಂದ್ರನಿಂದ ನಿರಂತರ ಒಸರುವ ಅಮೃತದಿಂದ ಅವನ ಇಡೀ ಶರೀರವು ನೆನೆದಿದೆ. 3 ನೇತ್ರಗಳನ್ನು ಧರಿಸಿದ ಗಿರಿರಾಜನಂದಿನಿ ಉಮೆಯ ಜೊತೆಗೆ ವಿರಾಜಿಸುತ್ತಿರುವ ಭಗವಾನ್ ಮೃತ್ಯುಂಜಯನನ್ನು ನಾನು ಭಜನೆ ಅಂದರೆ ಚಿಂತನೆ ಮಾಡುತ್ತೇನೆ. ಬ್ರಹ್ಮದೇವರು ಹೇಳುತ್ತಾರೆ, ಅಯ್ಯ, ಮುನಿಶ್ರೇಷ್ಠ ದಧೀಚನಿಗೆ ಹೀಗೆ ಉಪದೇಶವನ್ನು ಕೊಟ್ಟು ಶುಕ್ರಾಚಾರ್ಯರು ಭಗವಾನ್ ಶಂಕರನನ್ನು ಸ್ಮರಿಸುತ್ತಾ ತನ್ನ ಸ್ಥಾನಕ್ಕೆ ಹೊರಟು ಹೋದರು. ಅವರ ಆ ಮಾತನ್ನು ಕೇಳಿ ದಧೀಚರು ತುಂಬಾ ಪ್ರೇಮದಿಂದ ಶಿವನನ್ನು ಸ್ಮರಿಸುತ್ತಾ ತಪಸ್ಸಿಗಾಗಿ ವನಕ್ಕೆ ಹೋದರು. ಅಲ್ಲಿಗೆ ಹೋಗಿ ಅವರು ವಿಧಿಪೂರ್ವಕ ಮಹಾಮೃತ್ಯುಂಜಯ ಮಂತ್ರದ ಜಪ ಮತ್ತು ಪ್ರೇಮಪೂರ್ವಕ ಭಗವಾನ್ ಶಿವನನ್ನು ಚಿಂತಿಸುತ್ತಾ ತಪಸ್ಸನ್ನು ಪ್ರಾರಂಭಿಸಿದರು. ದೀರ್ಘಕಾಲದವರೆಗೆ ಆ ಮಂತ್ರದ ಜಪ ಮತ್ತು ತಪಸ್ಸಿನ ಮೂಲಕ ಭಗವಾನ್ ಶಂಕರನ ಆರಾಧನೆಯನ್ನು ಮಾಡಿ ದಧೀಚರು ಮಹಾಮೃತ್ಯುಂಜಯ ಶಿವನನ್ನು ಸಂತುಷ್ಟಗೊಳಿಸಿದರು. ಮಹಾಮುನಿಯೇ, ಆ ಜಪದಿಂದ ಪ್ರಸನ್ನ ಚಿತ್ತನಾದ ಭಕ್ತವತ್ಸಲ ಭಗವಾನ್ ಶಿವನು ದಧೀಚನಿಗೆ ಪ್ರೇಮವಶನಾಗಿ ಅವನ ಮುಂದೆ ಪ್ರಕಟನಾದನು. ತನ್ನ ಪ್ರಭು ಶಂಭುವನ್ನು ಸಾಕ್ಷಾತ್ ದರ್ಶನ ಮಾಡಿ ಮುನೀಶ್ವರ ದಧೀಚರಿಗೆ ಬಹಳ ಸಂತೋಷವಾಯಿತು. ಅವರು ವಿಧಿಪೂರ್ವಕ ಪ್ರಣಾಮ ಮಾಡಿ 2 ಕೈಗಳನ್ನು ಜೋಡಿಸಿ ಭಕ್ತಿ ಭಾವದಿಂದ ಶಂಕರನನ್ನು ಸ್ತುತಿ ಮಾಡಿದರು. ಅಯ್ಯ,
ಮುನಿಯೇ, ಅನಂತರ ಮುನಿಯ ಪ್ರೇಮದಿಂದ ಪ್ರಸನ್ನನಾದ ಶಿವನು ಚ್ಯವನಕುಮಾರ ದಧೀಚನಿಗೆ ನೀನು ವರವನ್ನು ಕೇಳು ಎಂದು ಹೇಳಿದನು. ಭಗವಾನ್ ಶಿವನ ಈ ಮಾತನ್ನು ಕೇಳಿ ಭಕ್ತ ಶಿರೋಮಣಿ ದಧೀಚರು ಎರಡೂ ಕೈಗಳನ್ನು ಜೋಡಿಸಿಕೊಂಡು ನತಮಸ್ತಕನಾಗಿ ಭಕ್ತವತ್ಸಲ ಶಂಕರನಲ್ಲಿ ಇಂತೆಂದರು. ದಧೀಚನು ಹೇಳಿದನು, ದೇವದೇವ ಮಹಾದೇವನೇ, ನನಗೆ 3 ವರಗಳನ್ನು ಕೊಡು. ನನ್ನ ಎಲುಬುಗಳು ವಜ್ರದಂತಾಗಲಿ, ಯಾರೂ ನನ್ನನ್ನು ವಧಿಸದೇ ಇರಲಿ, ನಾನು ಸರ್ವತ್ರ ಅಧೀನನಾಗಿ ಇರುವೆನು ಎಂದು ನನ್ನಲ್ಲಿ ದೀನತೆ ಬರದಿರಲಿ. ದಧೀಚಿಯ ಈ ವಚನವನ್ನು ಕೇಳಿ ಪ್ರಸನ್ನನಾದ ಪರಮೇಶ್ವರ ಶಿವನು ತಥಾಸ್ತು ಎಂದು ಹೇಳಿ ಅವನಿಗೆ ಆ 3 ವರಗಳನ್ನು ಕೊಟ್ಟನು. ಶಿವನಿಂದ 3 ವರಗಳನ್ನು ಪಡೆದು ವೇದ ಮಾರ್ಗದಲ್ಲಿ ನೆಲೆಸಿದ ಮಹಾಮುನಿ ದಧೀಚರು ಆನಂದ ಮಗ್ನನಾಗಿ ಶೀಘ್ರವಾಗಿ ಕ್ಷುವರಾಜನ ಬಳಿಗೆ ಬಂದರು. ಮಹಾದೇವನಿಂದ ಅವಧ್ಯತೆ, ವಜ್ರಮಯ ಅಸ್ಥಿ ಮತ್ತು ಅಧೀನತೆಗಳನ್ನು ಪಡೆದು ದಧೀಚರು ರಾಜೇಂದ್ರ ಕ್ಷುವನ ತಲೆಯ ಮೇಲೆ ಕಾಲಿನಿಂದ ಒದೆಯನ್ನು ಕೊಟ್ಟನು. ಮತ್ತೆ ಕ್ಷುವರಾಜ ಕ್ರೋಧದಿಂದ ದಧೀಚನ ಮೇಲೆ ವಜ್ರದಿಂದ ಪ್ರಹರಿಸಿದನು. ಅವರು ಭಗವಾನ್ ವಿಷ್ಣುವಿನ ಗೌರವಕ್ಕಿಂತಲೂ ಹೆಚ್ಚು ಗರ್ವದಿಂದ ತುಂಬಿದ್ದರು. ಆದರೆ ಕ್ಷುವನು ಪ್ರಯೋಗಿಸಿದ ಆ ವಜ್ರವು ಪರಮೇಶ್ವರ ಶಿವನ ಪ್ರಭಾವದಿಂದ ಮಹಾತ್ಮ ದಧೀಚನ ನಾಶ ಮಾಡಲಾರದೇ ಹೋಯಿತು. ಇದರಿಂದ ಬ್ರಹ್ಮಕುಮಾರನಾದ ಕ್ಷುವನಿಗೆ ಬಹಳ ವಿಸ್ಮಯವಾಯಿತು. ಮುನೀಶ್ವರ ದಧೀಚನ ಅವಧ್ಯತೆ, ಅಧೀನತೆ ಹಾಗೂ ವಜ್ರಕ್ಕಿಂತಲೂ ಹೆಚ್ಚಾದ ಪ್ರಭಾವವನ್ನು ನೋಡಿ ಬ್ರಹ್ಮಕುಮಾರ ಕ್ಷುವನ ಮನಸ್ಸಿನಲ್ಲಿ ಭಾರೀ ಅಚ್ಚರಿಯಾಯಿತು. ಅವನು ಕೂಡಲೇ ವನಕ್ಕೆ ಹೋಗಿ ಇಂದ್ರನ ತಮ್ಮನಾದ ಮುಕುಂದವನ್ನು ಆರಾಧಿಸಲು ಪ್ರಾರಂಭಿಸಿದನು. ಆ ಶರಣಾಗತ ಪಾಲಕ ನರೇಶನು ಮೃತ್ಯುಂಜಯ ಸೇವಕ ದಧೀಚನಿಂದ ಪರಾಜಿತನಾಗಿದ್ದನು. ಶಿವನ ಪೂಜೆಯಿಂದ ಗರುಡ ಧ್ವಜ ಭಗವಾನ್ ಮಧುಸೂದನನು ಬಹು ಸಂತುಷ್ಟನಾದನು. ಅವನು ರಾಜನಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸಿದನು. ಆ ದಿವ್ಯ ದೃಷ್ಟಿಯಿಂದಲೇ ಜನಾರ್ದನನ ದರ್ಶನ ಮಾಡಿ ಆ ಗರುಡ ಧ್ವಜನನ್ನು ಕ್ಷುವನು ನಮಸ್ಕರಿಸಿ ಪ್ರಿಯ ವಚನಗಳಿಂದ ಅವನನ್ನು ಸ್ತುತಿಸಿದನು. ಹೀಗೆ ದೇವೇಶ್ವರಾದಿಗಳಿಂದ ಪ್ರಶಂಸಿತನಾದ ಅಜೇಯ ಸ್ವಾಮಿ ಶ್ರೀಮನ್ನಾರಾಯಣ ದೇವನನ್ನು ಪೂಜೆ ಮತ್ತು ಸ್ತುತಿ ಮಾಡಿ ರಾಜನು ಭಕ್ತಿ ಭಾವದಿಂದ ಅವನ ಕಡೆಗೆ ನೋಡಿ ಆ ಜನಾರ್ದನನ ಚರಣಗಳಲ್ಲಿ ತಲೆಯನ್ನಿಟ್ಟು ಪ್ರಣಾಮಗೈದು ಅವನಲ್ಲಿ ತನ್ನ ಅಭಿಪ್ರಾಯವನ್ನು ಸೂಚಿಸಿದನು. ರಾಜನು ಹೇಳುತ್ತಾನೆ, ಭಗವಂತನೇ, ಧರ್ಮವನ್ನು ತಿಳಿದ ದಧೀಚನೆಂಬ ಒಬ್ಬ ಪ್ರಸಿದ್ಧ ಬ್ರಾಹ್ಮಣನಿರುವನು. ಅವನ ಹೃದಯದಲ್ಲಿ ವಿನಯದ ಭಾವವಿದೆ. ಅವನು ಮೊದಲು ನನ್ನ ಮಿತ್ರನಾಗಿದ್ದನು. ಈಗ ರೋಗ ಶೋಕದಿಂದ ರಹಿತ ಮೃತ್ಯುಂಜಯ ಮಹಾದೇವನ ಆರಾಧನೆ ಮಾಡಿ ಅವನು ಆ ಕಲ್ಯಾಣಕಾರಿ ಶಿವನ ಪ್ರಭಾವದಿಂದ ಸಮಸ್ತ ಅಸ್ತ್ರಶಸ್ತ್ರಗಳಿಂದ ಎಂದೆಂದಿಗೂ ಅವಧ್ಯನಾಗಿರುವನು. ಒಂದು ದಿನ ಆ ಮಹಾತಪಸ್ವಿ ದಧೀಚನು ತುಂಬಿದ ಸಭೆಗೆ ಬಂದು ತನ್ನ ಎಡಗಾಲಿನಿಂದ ನನ್ನ ತಲೆಯ ಮೇಲೆ ವೇಗವಾಗಿ ಅವಹೇಳನಪೂರ್ವಕ ಒದ್ದು ಗರ್ವದಿಂದ ನಾನು ಯಾರಿಗೂ ಹೆದರುವುದಿಲ್ಲ ಎಂದು ಹೇಳಿದನು. ಹರಿಯೇ, ಅವನು ಮೃತ್ಯುಂಜಯನಿಂದ ಉತ್ತಮ ವರವನ್ನು ಪಡೆದು ಅನುಪಮ ಗರ್ವದಿಂದ ಮೆರೆಯುತ್ತಿರುವನು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಮಹಾತ್ಮ ದಧೀಚರ ಅವಧ್ಯತೆಯ ಸಮಾಚಾರ ತಿಳಿದು ಶ್ರೀಹರಿಯು ಮಹಾದೇವನ ಅತುಲಿತ ಪ್ರಭಾವವನ್ನು ಸ್ಮರಿಸಿದನು. ಮತ್ತೆ ಬ್ರಹ್ಮಪುತ್ರ ಕ್ಷುವರಾಜನಲ್ಲಿ ಹೇಳಿದನು, ರಾಜೇಂದ್ರನೇ, ಬ್ರಾಹ್ಮಣರಿಗೆ ಎಲ್ಲಿಯೂ ಸ್ವಲ್ಪವೂ ಭಯವಿಲ್ಲ. ಭೂಪತಿಯೇ, ವಿಶೇಷವಾಗಿ ರುದ್ರ ಭಕ್ತರಿಗಾದರೋ ಭಯವೆಂಬ ಯಾವ ವಸ್ತುವೂ ಇಲ್ಲ. ನಾನು ನಿನ್ನ ಕಡೆಯಿಂದ ಏನಾದರೂ ಮಾಡಿದರೆ ಬ್ರಾಹ್ಮಣ ದಧೀಚನಿಗೆ ದುಃಖವಾದೀತು, ಹಾಗೂ ಅದು ನನ್ನಂತಹ ದೇವತೆಗಾಗಿಯೂ ಶಾಪದ ಕಾರಣವಾದೀತು. ರಾಜೇಂದ್ರನೇ, ದಧೀಚನ ಶಾಪದಿಂದ ದಕ್ಷನ ಯಜ್ಞದಲ್ಲಿ ಸುರೇಶ್ವರ ಶಿವನಿಂದ ನನ್ನ ಪರಾಜಯವಾದೀತು ಮತ್ತು ಪುನಃ ನನ್ನ ಉತ್ಥಾನವೂ ಆದೀತು. ಮಹಾರಾಜನೇ, ಅದಕ್ಕಾಗಿ ನಾನು ನಿನ್ನೊಂದಿಗೆ ಇದ್ದು ಏನನ್ನೂ ಮಾಡಲು ಬಯಸುವುದಿಲ್ಲ. ನಾನೊಬ್ಬನೇ ನಿನಗಾಗಿ ದಧೀಚನನ್ನು ಗೆಲ್ಲಲು ಪ್ರಯತ್ನಿಸುವೆನು. ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ಕ್ಷುವನು ಹೇಳಿದನು, ಬಹಳ ಒಳ್ಳೆಯದು, ಹಾಗೆಯೇ ಆಗಲಿ. ಹೀಗೆ ಹೇಳಿ ಅವನು ಆ ಕಾರ್ಯಕ್ಕಾಗಿ ಮನಸ್ಸಿನಲ್ಲಿ ಉತ್ಸುಕನಾಗಿ ಪ್ರಸನ್ನತೆಯಿಂದ ಅಲ್ಲೇ ನೆಲೆಸಿದನು. ಶ್ರೀ ವಿಷ್ಣು ಮತ್ತು ದೇವತೆಗಳಿಗೆ ಅಪರಾಜಿತ ದಧೀಚನ ಶಾಪ ಮತ್ತು ಕ್ಷುವನ ಮೇಲೆ ಅನುಗ್ರಹ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಭಕ್ತವತ್ಸಲ ಭಗವಾನ್ ವಿಷ್ಣುವು ಕ್ಷುವರಾಜನ ಹಿತವನ್ನು ಸಾಧಿಸಲು ಬ್ರಾಹ್ಮಣ ರೂಪವನ್ನು ಧರಿಸಿ ದಧೀಚನ ಆಶ್ರಮಕ್ಕೆ ಹೋದನು. ಅಲ್ಲಿ ಆ ಜಗದ್ಗುರು ಶ್ರೀಹರಿಯು ಶಿವಭಕ್ತ ಶಿರೋಮಣಿ ಬ್ರಹ್ಮರ್ಷಿ ದಧೀಚನಿಗೆ ಪ್ರಣಾಮ ಮಾಡಿ ಕ್ಷುವನ ಕಾರ್ಯದ ಸಿದ್ಧಿಗಾಗಿ ಉದ್ಯುಕ್ತನಾಗಿ ಅವನಲ್ಲಿ ಹೀಗೆ ನುಡಿದನು. ಶ್ರೀ ವಿಷ್ಣುವು ಹೇಳಿದನು, ಭಗವಾನ್ ಶಿವನ ಆರಾಧನೆಯಲ್ಲಿ ತತ್ಪರನಾಗಿರುವ ಬ್ರಹ್ಮರ್ಷಿ ದಧೀಚನೇ, ನಾನು ನಿನ್ನಲ್ಲಿ ಒಂದು ವರವನ್ನು ಬೇಡುವೆನು.
ಅದನ್ನು ನೀನು ನನಗೆ ಕೊಡು. ಕ್ಷುವನ ಕಾರ್ಯದ ಸಿದ್ಧಿಯನ್ನು ಬಯಸುವ ದೇವಾಧಿದೇವ ಶ್ರೀಹರಿಯು ಹೀಗೆ ಯಾಚಿಸಿದಾಗ ಶೈವ ಶಿರೋಮಣಿ ದಧೀಚಿಯು ಕೂಡಲೇ ಭಗವಾನ್ ವಿಷ್ಣುವಿನಲ್ಲಿ ಇಂತೆಂದನು. ದಧೀಚರು ಹೇಳುತ್ತಾರೆ, ಬ್ರಾಹ್ಮಣರೇ, ನೀವು ಏನನ್ನು ಬಯಸುತ್ತಿರುವಿರಿ ಎಂಬುದನ್ನು ನಾನು ತಿಳಿದುಬಿಟ್ಟೆ. ನೀವು ಕ್ಷುವನ ಕೆಲಸವನ್ನು ಮಾಡಲು ಸಾಕ್ಷಾತ್ ಭಗವಾನ್ ಶ್ರೀಹರಿಯೇ ಬ್ರಾಹ್ಮಣ ರೂಪವನ್ನು ಧರಿಸಿ ಇಲ್ಲಿಗೆ ಬಂದಿರುವಿರಿ. ನೀನು ಪೂರ್ಣ ಮಾಯಾವಿಯಾಗಿರುವೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಆದರೆ ದೇವೇಶ ಜನಾರ್ದನನೇ, ನನಗೆ ಭಗವಾನ್ ರುದ್ರನ ಕೃಪೆಯಿಂದ ಭೂತ ಭವಿಷ್ಯ ವರ್ತಮಾನ 3 ಕಾಲಗಳ ಜ್ಞಾನವು ಸದಾಕಾಲ ಇರುತ್ತದೆ. ಸುವ್ರತನೇ, ನಾನು ನಿನ್ನನ್ನು ತಿಳಿಯುತ್ತೇನೆ. ನೀನು ಪಾಪಹಾರಿ ಶ್ರೀಹರಿ ಹಾಗೂ ವಿಷ್ಣುವೇ ಆಗಿರುವೆ. ಏ ಬ್ರಾಹ್ಮಣನ ವೇಷವನ್ನು ಬಿಟ್ಟು ಬಿಡು. ದುಷ್ಟ ಬುದ್ಧಿಯುಳ್ಳ ಕ್ಷುವರಾಜನು ನಿನ್ನ ಆರಾಧನೆಯನ್ನು ಮಾಡಿರುವನು. ಅದಕ್ಕಾಗಿ ನೀನು ಆಗಮಿಸಿರುವೆ. ಭಗವಾನ್ ಹರಿಯೇ, ನಿನ್ನ ಭಕ್ತವತ್ಸಲತೆಯನ್ನು ನಾನು ಬಲ್ಲೆನು. ಈ ಹಠವನ್ನು ಬಿಡು. ತನ್ನ ರೂಪವನ್ನು ಗ್ರಹಣ ಮಾಡಿ ಭಗವಾನ್ ಶಂಕರನ ಸ್ಮರಣೆಯಲ್ಲಿ ಮನಸ್ಸನ್ನು ತೊಡಗಿಸು. ನಾನು ಭಗವಾನ್ ಶಂಕರನ ಆರಾಧನೆಯಲ್ಲಿ ತೊಡಗಿರುತ್ತೇನೆ. ಇಂಥ ಸ್ಥಿತಿಯಲ್ಲಿಯೂ ನನ್ನಿಂದ ಯಾರಿಗಾದರೂ ಭಯ ಉಂಟಾಗಿದ್ದರೆ ಅದನ್ನು ನೀನು ಪ್ರಯತ್ನಪೂರ್ವಕ ಸತ್ಯದ ಮೇಲೆ ಆಣೆ ಮಾಡಿ ಹೇಳು. ನನ್ನ ಮನಸ್ಸು ಶಿವನ ಸ್ಮರಣೆಯಲ್ಲೇ ತೊಡಗಿರುತ್ತದೆ. ನಾನು ಎಂದೂ ಸುಳ್ಳು ಹೇಳುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದೇ ದೇವತೆಯಿಂದ ಅಥವಾ ದೈತ್ಯರಿಂದ ನನಗೆ ಭಯವಾಗುವುದಿಲ್ಲ. ಶ್ರೀ ವಿಷ್ಣುವು ಹೇಳಿದನು, ಉತ್ತಮ ವ್ರತವನ್ನು ಪಾಲಿಸುವ ದಧೀಚನೆ, ನಿನ್ನ ಭಯವು ಸರ್ವಥಾ ನಾಶವಾಗಿದೆ. ಏಕೆಂದರೆ ನೀನು ಶಿವನ ಆರಾಧನೆಯಲ್ಲಿ ತತ್ಪರನಾಗಿರುವೆ. ಅದರಿಂದ ಸರ್ವಜ್ಞನಾಗಿರುವೆ. ಆದರೆ ನಾನು ಹೇಳುವುದರಿಂದ ನೀನು ಒಮ್ಮೆ ತನ್ನ ಪ್ರತಿದ್ವಂದ್ವಿ ಕ್ಷುವರಾಜನಲ್ಲಿ ಹೋಗಿ, ರಾಜೇಂದ್ರ, ನಾನು ನಿನಗೆ ಹೆದರುತ್ತೇನೆ ಎಂದು ಹೇಳಿಬಿಡು. ಭಗವಾನ್ ವಿಷ್ಣುವಿನ ಈ ವಚನವನ್ನು ಕೇಳಿಯೂ ಶೈವ ಶಿರೋಮಣಿ ಮಹಾಮುನಿ ದಧೀಚನು ನಿರ್ಭಯನಾಗಿಯೇ ಇದ್ದು ನಕ್ಕು ನುಡಿದನು. ದಧೀಚನು ಹೇಳಿದನು, ನಾನು ದೇವಾಧಿದೇವ ಪಿನಾಕಪಾಣಿ ಭಗವಾನ್ ಶಂಭುವಿನ ಪ್ರಸಾದದಿಂದ ಎಲ್ಲಿಯೂ ಎಂದಿಗೂ ಯಾರಿಂದಲೂ ಹಾಗೂ ಕಿಂಚಿತ್ತಾದರೂ ಹೆದರುವುದಿಲ್ಲ. ಸದಾ ನಿರ್ಭಯನಾಗಿಯೇ ಇರುತ್ತೇನೆ. ಆಗ ಶ್ರೀಹರಿಯು ಮುನಿಯನ್ನು ಮಣಿಸಲು ಪ್ರಯತ್ನಿಸಿದನು. ದೇವತೆಗಳೂ ಕೂಡ ಅವನಿಗೆ ಸಹಾಯ ಮಾಡಿದರು. ಆದರೆ ಎಲ್ಲ ಅಸ್ತ್ರಶಸ್ತ್ರಗಳು ಕುಂಠಿತವಾದವು. ಅನಂತರ ಭಗವಾನ್ ವಿಷ್ಣುವು ಅಗಣಿತ ಗಣಗಳನ್ನು ಸೃಷ್ಟಿಸಿದನು. ಆದರೆ ಮಹರ್ಷಿಯು ಅವನ್ನು ಭಸ್ಮವಾಗಿಸಿಬಿಟ್ಟನು. ಆಗ ಭಗವಂತನು ತನ್ನ ಅನಂತ ವಿಷ್ಣುಮೂರ್ತಿಯನ್ನು ಪ್ರಕಟಿಸಿದನು. ಇದೆಲ್ಲವನ್ನು ನೋಡಿ ಚ್ಯವನಕುಮಾರನು ಜಗದೀಶ್ವರ ಭಗವಾನ್ ವಿಷ್ಣುವಿನಲ್ಲಿ ಇಂತೆಂದನು. ದಧೀಚನು ಹೇಳುತ್ತಾನೆ, ಮಹಾಬಾಹುವೆ, ಮಾಯೆಯನ್ನು ತ್ಯಜಿಸಿಬಿಡು. ವಿಚಾರ ಮಾಡುವುದರಿಂದ ಇದು ಆಭಾಸ ಮಾತ್ರವೆಂದು ಕಂಡುಬರುವುದು. ಮಾಧವನೇ, ನಾನು ಸಾವಿರಾರು ದುರ್ವಿಜ್ಞೇಯ ವಸ್ತುಗಳನ್ನು ತಿಳಿದುಕೊಂಡಿರುವೆನು. ನೀನು ನನ್ನಲ್ಲಿ ನಿನ್ನ ಸಹಿತ ಸಂಪೂರ್ಣ ಜಗತ್ತನ್ನು ನೋಡು. ನಿರಾಲಸ್ಯನಾಗಿ ನನ್ನಲ್ಲಿ ಬ್ರಹ್ಮ ಹಾಗೂ ರುದ್ರರನ್ನು ದರ್ಶಿಸು. ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ. ಹೀಗೆ ಹೇಳಿ ಭಗವಾನ್ ಶಿವನ ತೇಜದಿಂದ ಪೂರ್ಣ ಶರೀರವುಳ್ಳ ಚ್ಯವನಕುಮಾರ ದಧೀಚ ಮುನಿಯು ತನ್ನ ದೇಹದಲ್ಲಿ ಸಮಸ್ತ ಬ್ರಹ್ಮಾಂಡದ ದರ್ಶನ ಮಾಡಿಸಿದನು. ಆಗ ಭಗವಾನ್ ವಿಷ್ಣುವು ಅವನ ಮೇಲೆ ಪುನಃ ಸಿಟ್ಟಾಗಲು ಬಯಸಿದನು. ಅಷ್ಟರಲ್ಲಿ ಬ್ರಹ್ಮನಾದ ನನ್ನೊಂದಿಗೆ ಕ್ಷುವರಾಜನು ಅಲ್ಲಿಗೆ ಬಂದನು. ನಾನು ನಿಷ್ಠೇಷ್ಟಿತನಾಗಿ ನಿಂತಿರುವ ಭಗವಾನ್ ಪದ್ಮನಾಭನನ್ನು ಹಾಗೂ ದೇವತೆಗಳನ್ನು ಕ್ರೋಧ ಮಾಡುವುದರಿಂದ ತಡೆದೆನು. ನನ್ನ ಮಾತನ್ನು ಕೇಳಿ ಇವರು ಬ್ರಾಹ್ಮಣ ದಧೀಚನನ್ನು ಸೋಲಿಸಲಿಲ್ಲ. ಶ್ರೀಹರಿಯು ಮುನಿಯ ಬಳಿಗೆ ಹೋಗಿ ನಮಸ್ಕರಿಸಿದನು. ಅನಂತರ ಕ್ಷುವನು ಅತ್ಯಂತ ದೀನನಾಗಿ ಆ ಮುನೀಶ್ವರ ದಧೀಚಿಯ ಹತ್ತಿರ ಹೋಗಿ ಅವರಿಗೆ ಪ್ರಣಾಮ ಮಾಡಿ ಪ್ರಾರ್ಥಿಸತೊಡಗಿದನು. ಕ್ಷುವರಾಜನು ಹೇಳಿದನು, ಮುನಿಶ್ರೇಷ್ಠರೇ, ಶಿವಭಕ್ತ ಶಿರೋಮಣಿಯೇ, ನನ್ನ ಮೇಲೆ ಪ್ರಸನ್ನರಾಗಿರಿ. ಪರಮೇಶ್ವರನೇ, ತಾವು ದುರ್ಜನರ ದೃಷ್ಟಿಯಿಂದ ದೂರ ಇರುವವರು. ನನ್ನ ಮೇಲೆ ದಯೆ ಮಾಡಿರಿ. ಬ್ರಹ್ಮದೇವರು ಹೇಳುತ್ತಾರೆ, ನಾರದರೆ, ಕ್ಷುವರಾಜನ ಈ ಮಾತನ್ನು ಕೇಳಿ ತಪಸ್ಸಿನ ನಿಧಿಯಾದ ಬ್ರಾಹ್ಮಣ ದಧೀಚಿಯು ಅವನ ಮೇಲೆ ಅನುಗ್ರಹ ಮಾಡಿದರು. ಅನಂತರ ಶ್ರೀ ವಿಷ್ಣುವೇ ಮೊದಲಾದವರನ್ನು ನೋಡಿ ಆ ಮುನಿಯು ಕ್ರೋಧಗೊಂಡು ವ್ಯಾಕುಲನಾಗಿ ಮನಸ್ಸಿನಲ್ಲೇ ಶಿವನನ್ನು ಸ್ಮರಿಸಿ ವಿಷ್ಣು ಹಾಗೂ ದೇವತೆಗಳಿಗೆ ಶಾಪ ಕೊಡಲು ಮುಂದಾದರು. ದಧೀಚನು ಹೇಳಿದನು, ದೇವರಾಜ ಇಂದ್ರ ಸಹಿತ ದೇವತೆಗಳಿರ, ಮುನೀಶ್ವರರೇ, ನೀವೆಲ್ಲ ರುದ್ರನ ಕ್ರೋಧಾಗ್ನಿಯಿಂದ ಶ್ರೀ ವಿಷ್ಣು ಹಾಗೂ ತಮ್ಮ ಗಣಗಳ ಸಹಿತ ಪರಾಜಿತರಾಗಿ ಧ್ವಸ್ತರಾಗಿರಿ. ದೇವತೆಗಳಿಗೆ ಈ ವಿಧವಾಗಿ ಶಾಪವನ್ನಿತ್ತು ಕ್ಷುವನ ಕಡೆಗೆ ನೋಡಿ ದೇವತೆಗಳ ಮತ್ತು ರಾಜರ ಪೂಜನೀಯ ದ್ವಿಜಶ್ರೇಷ್ಠ ದಧೀಚನು ಹೇಳಿದನು, ರಾಜೇಂದ್ರನೇ, ಬ್ರಾಹ್ಮಣರೇ ಬಲಿಷ್ಠರು ಮತ್ತು ಪ್ರಭಾವಶಾಲಿಗಳಾಗಿರುತ್ತಾರೆ. ಹೀಗೆ ಸ್ಪಷ್ಟ ರೂಪದಿಂದ ಹೇಳಿ ಬ್ರಾಹ್ಮಣ ದಧೀಚನು ತನ್ನ ಆಶ್ರಮದೊಳಗೆ ಪ್ರವೇಶಿಸಿದನು. ಮತ್ತೆ ದಧೀಚನಿಗೆ ನಮಸ್ಕಾರ ಮಾತ್ರ ಮಾಡಿ ಕ್ಷುವನು
ತನ್ನ ಮನೆಗೆ ಹೊರಟು ಹೋದನು. ಬಳಿಕ ಭಗವಾನ್ ವಿಷ್ಣುವು ದೇವತೆಗಳೊಂದಿಗೆ ಬಂದ ಹಾಗೆಯೇ ತನ್ನ ವೈಕುಂಠ ಲೋಕಕ್ಕೆ ಮರಳಿದನು. ಈ ಪ್ರಕಾರವಾಗಿ ಆ ಸ್ಥಾನವು ಸ್ಥಾನೇಶ್ವರವೆಂದು ತೀರ್ಥ ರೂಪದಲ್ಲಿ ಪ್ರಸಿದ್ಧವಾಯಿತು. ಸ್ಥಾನೇಶ್ವರನ ಯಾತ್ರೆಯನ್ನು ಮಾಡಿ ಮನುಷ್ಯನು ಶಿವ ಸಾಯುಜ್ಯವನ್ನು ಪಡೆದುಕೊಳ್ಳುವನು. ಅಯ್ಯ, ನಾನು ನಿನಗೆ ಸಂಕ್ಷೇಪವಾಗಿ ಕ್ಷುವ ಮತ್ತು ದಧೀಚರ ವಿವಾದದ ಕಥೆಯನ್ನು ಹೇಳಿದೆ. ಹಾಗೂ ಭಗವಾನ್ ಶಂಕರನನ್ನು ಬಿಟ್ಟು ಕೇವಲ ಬ್ರಹ್ಮ ಮತ್ತು ವಿಷ್ಣುವಿಗೆ ದೊರೆತ ಶಾಪ ವೃತ್ತಾಂತವನ್ನು ವರ್ಣಿಸಿದೆನು. ಕ್ಷುವ ಮತ್ತು ದಧೀಚರ ವಿವಾದ ಸಂಬಂಧಿ ಈ ಪ್ರಸಂಗವನ್ನು ನಿತ್ಯವೂ ಪಾರಾಯಣೆ ಮಾಡುವವನು ಅಪಮೃತ್ಯುವನ್ನು ಗೆದ್ದು ದೇಹತ್ಯಾಗದ ಬಳಿಕ ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಇದನ್ನು ಪಠಿಸಿ ರಣಭೂಮಿಗೆ ಪ್ರವೇಶಿಸುವವನಿಗೆ ಎಂದೂ ಮೃತ್ಯುವಿನ ಭಯವಾಗುವುದಿಲ್ಲ. ಅವನು ನಿಶ್ಚಯವಾಗಿಯೂ ವಿಜಯಿಯಾಗುತ್ತಾನೆ.